ಫ್ರೆಂಡ್, ಯಾರೆಲ್ಲ ನೀವು ಗ್ಯಾಸ್ ಯೂಸ್ ಮಾಡ್ತಾ ಇದ್ರಲ್ಲ, ಗ್ಯಾಸ್ ಯೂಸ್ ಮಾಡೋರಿಗೆ ಎಲ್ಲರಿಗೂ ಕೂಡ ಈ KYC ಮಾಡೋಕೆ ಕಡ್ಡಾಯ ಆಗಿದೆ ಫ್ರೆಂಡ್. ಕಾರಣ ಏನಪ್ಪಾ ಅಂದ್ರೆ, ನಿಜವಾದ ಫಲಾನುಭವಿಗಳಿಗೆ ತಲುಪನೆ ಉದ್ದೇಶಕ್ಕೆ ಈ ಒಂದು KYC ನ ಮಾಡ್ತಾ ಇದ್ದೀರಿ ಫ್ರೆಂಡ್. ನಿಮ್ಮ ಒಂದು ಏಜೆನ್ಸಿ, ನಿಮ್ದು ಭಾರತ್ ಗ್ಯಾಸ ಅಥವಾ ಇಂಡಿಯನ್ ಗ್ಯಾಸ ಅಥವಾ HB ಗ್ಯಾಸ, ಯಾವುದೇ ಒಂದು ಗ್ಯಾಸ್ ಆಗಿದೆ ನಿಮ್ಮ ಹತ್ರ ಇರೋದು, ನೀವು ಕಡ್ಡಾಯವಾಗಿ ಈ KYC ನ ಮಾಡಲೇಬೇಕು ಫ್ರೆಂಡ್. ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಆಗ ಈ ಒಂದು ಮಾಡೋ ಡೇಟ್ ಯಾವಾಗ, ಕೊನೆಯ ಡೇಟ್ ಯಾವಾಗ ಅನ್ನೋದು ಕೂಡ ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲ ಅಂದ್ರೆ, ನೀವೇನಾದ್ರೂ KYC ಮಾಡಲಿಲ್ಲ ಅಂದ್ರೆ ನಿಮಗೆ ಸಬ್ಸಿಡಿ ಏನು ದುಡ್ಡು ಬರ್ತಿತ್ತಲ್ಲ, ಅದು ಕೂಡ ಕಟ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಗ್ಯಾಸ್ ಕನೆಕ್ಷನ್ ಐತಿಲ್ಲ, ಅದು ಕಟ್ ಹಾಕುವಂತ ಚಾನ್ಸಸ್ ಇದೆ ಫ್ರೆಂಡ್. ಟೋಟಲ್ ಆಗಿ ಹೇಳಬೇಕು ಅಂದ್ರೆ, ಈ KYC ನ ಮಾಡ್ಕೊಂಡ್ರೆ ಆರಾಮಾಗಿ ನೀವು ಯಾವುದೇ ಒಂದು ತೊಂದರೆ ಇಲ್ದಾಗೆ ನಿಮ್ಮ ಒಂದು ಸಬ್ಸಿಡಿ ದುಡ್ಡು ಬರುತ್ತೆ, ನಿಮ್ಮ ಒಂದು ಗ್ಯಾಸ್ನು ಕೂಡ ಬರುತ್ತೆ ಫ್ರೆಂಡ್. ಟೋಟಲ್ ಆಗಿ ಯಾವಾಗ ಈ ಒಂದು ಡೇಟ್ ಕೊಟ್ಟಿದ್ದಾರೆ ಅಂದ್ರೆ, ಆಗಸ್ಟ್ ಇದೇ ತಿಂಗಳು 16ನೇ ತಾರೀಕಿಗೆ ಒಳಗಡೆ ನೀವು ಈ KYC ನ ಮಾಡಿಸ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಈಗ ಇರೋದು 945 ರೂಪಾಯಿ ಇದೆ ಒಂದು ಗ್ಯಾಸಿನ ಬೆಲೆ, ಅದು ಡಬಲ್ ಆಗುತ್ತೆ ಅಂತ ಫ್ರೆಂಡ್. ನೀವೇನಾದ್ರೂ ಈ KYC ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಡಬಲ್ ಆಗುತ್ತೆ, 2100 ಚಿಲ್ಲರೆ ಆಗುತ್ತೆ ಅನ್ನೋದು ಕೂಡ ಮಾಹಿತಿ ಇದೆ. ಹಾಗಾಗಿ ನೀವು ಕಡ್ಡಾಯವಾಗಿ ಈ KYC ಮಾಡಿಸ್ಕೊಳ್ಳಿ. ಮಾಡಿಸ್ಕೊಂಡ ಮೇಲೆ ನಿಮ್ಗೆ ಯಾವುದೋ ಒಂದು ಚಿಂತೆ ಇರಲ್ಲ, ಆರಾಮಾಗಿ ನೀವು ನಿಮ್ಮೊಂದು ಸಬ್ಸಿಡಿಯನ್ನ ಆರಾಮಾಗಿ ಯಾವಾಗ ಗ್ಯಾಸ್ ಬುಕ್ ಮಾಡ್ತೀರಾ ಅವಾಗ ಆರಾಮಾಗಿ ಸಬ್ಸಿಡಿನ ಪಡ್ಕೋಬಹುದು ಫ್ರೆಂಡ್. ಟೋಟಲ್ ಆಗಿ ಇದೇ 2026 ಆಗಸ್ಟ್ 16ನೇ ತಾರೀಕಿಗೆ ಈ ಒಂದು KYC ಅಷ್ಟೊಳಗಡೆ ಮಾಡಿಸ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ನಾ ಹೇಳಿದಲ್ಲ ಇಷ್ಟು ಹೊತ್ತು, ಅದು ನಿಮ್ಗೆ ಅನ್ವಯ ಆಗುವಂತ ಫಿಕ್ಸ್ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಅರ್ಥ ಅಂತ ತಿಳ್ಕೊಂತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ ಯಾರೆಲ್ಲರೂ ಗ್ಯಾಸ್ ಯೂಸ್ ಮಾಡ್ತಾರಲ್ಲ ಅವ್ರಿಗೆ ದಯವಿಟ್ಟು ಕಳಿಸಿ. ಇಲ್ಲಪ್ಪ ಅಂದ್ರೆ ಅವರು ಕೂಡ ಡಬಲ್ ಕೊಡಬೇಕಾಗತ್ತೆ ಗ್ಯಾಸ್ಗೆ ದುಡ್ಡು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋಲಿ ಏನ್ ಮಾಡ್ತಾ ಇದ್ದೀನಿ, ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.